ಟ್ರಾನ್ಸ್ಫಾರ್ಮರ್ವರೆಗೆ ಎಲ್ಲ ದರವನ್ನು ಏರಿಸಿದಿರಿ. ಎಲ್ಲಿಗೆ ಹೋಗ್ತಾ ಇದೆ ಹಣ? ನನಗನ್ಸುತ್ತೆ ಈ ಹಣ ಎಲ್ಲ ಎಲ್ಲೋ ದೊಡ್ಡ ದೊಡ್ಡ ಹೆಗ್ಗಣಗಳೇ ಖಜಾನೆ ಲೂಟಿ ಹೊಡೆಯೋಕ್ಕೆ ನಿಂತು ಬಿಟ್ಟಿರಬೇಕು ಅಂತ ಅನಿಸುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಸಕ್ತಿ ಕಳ್ಕೊಂಡಿದ್ದಾರೋ ಅಥವಾ ನಿಯಂತ್ರಣ ಕಳ್ಕೊಂಡಿದ್ದಾರೋ ಆಡಳಿತದ ಮೇಲೆ? ನೀವು ನಂದೆಲ್ಲ ಮುಗ್ದೋಯ್ತು ಅನ್ನುವಂಥ ನಿರಾಸಕ್ತಿ ಬಂದಿದೆಯೋ ನಿಮಗೆ, ಅಥವಾ ನಿಯಂತ್ರಣ ಕಳ್ಕೊಂಡಿದ್ದೀರೋ ಆಡಳಿತದ ಮೇಲೆ? ನೀವು BR ಪಾಟೀಲ್ರನ್ನ, ರಾಜು ಕಾಗೆನ ಕರೆದು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಇದನ್ನು ವೈಯಕ್ತಿಕ ಸಮಸ್ಯೆನ? ಅವ್ರ ಫ್ಯಾಮಿಲಿ ಸಮಸ್ಯೆ ಆದರೆ ನೀವು ಕರೆದು ಮಾತಾಡಿ, ನಿಮ್ಮ ಪಾರ್ಟಿ ಸಮಸ್ಯೆ ಆದರೆ ಕರೆದು ಮಾತಾಡಿ. ಇದು ರಾಜ್ಯದ ಸಮಸ್ಯೆ, ಭ್ರಷ್ಟಾಚಾರದ ವಿಷಯ. ಬಡವರಿಗೆ ಮನೆ ಕೊಡೋದ್ರೊಳಗಡೆ ನಡೆಸಿರೋ ಭ್ರಷ್ಟಾಚಾರ ಏನು ಕರೆದು ಮಾತಾಡ್ತೀರಿ ನೀವು? ಭ್ರಷ್ಟಾಚಾರ ಮುಚ್ಚಾಕೊಳ್ಳೋದಕ್ಕೆ ಅವರಿಗೆ ಬಾಯಿ ಮುಚ್ಕೊಳ್ಳಿ ಅಂತ ಹೇಳ್ತೀರಾ? ಅಥವಾ ನಿಮ್ಮ ಬದ್ಧತೆ ಏನು? ಬಡವರಿಗೆ ಲೂಟಿ ಹೊಡೆಯೋದ್ರೊಳಗೆ ನಿಮ್ಮದು ಸಹಮತ ಇದೆಯಾ? ಬಡವರಿಗೆ ಮನೆ ಕೊಡೋದ್ರೊಳಗಡೆ, ಲಂಚ ತಗೊಳ್ಳೋದ್ರೊಳಗಡೆ ನಿಮಗೂ ಸಹಮತ ಇದೆಯಾ? ಸಹಮತ ಇಲ್ಲದೆ ಇದ್ದರೆ ನೀವು ಹೇಗೆ ಕರೆದು ಮಾತಾಡ್ತೀನಿ ಅಂತ ಹೇಳ್ತೀರಿ? ಭ್ರಷ್ಟಾಚಾರ ಏನು ನಿಮ್ಮಿಬ್ಬರು ಖಾಸಗಿ ವಿಷಯನಾ? ಇದು ರಾಜ್ಯದ ಸಮಸ್ಯೆ ಇದೆ. ಹಾಗಾಗಿ ಕರೆದು ಮಾತಾಡೋದಲ್ಲ, ನೀವು ವಸತಿ ಸಚಿವರು ರಾಜೀನಾಮೆ ತಗೋಬೇಕು, ಇಲ್ಲ ವಜಾ ಮಾಡಬೇಕು. ಇಲ್ಲದೇ ಇದ್ದರೆ ನೀವು ಕೂಡ ಭ್ರಷ್ಟಾಚಾರರ ಪಾತ್ರಧಾರಿ ಮತ್ತು ಸೂತ್ರಧಾರಿ ಎಲ್ಲ ನೀವೇ ಆಗಿದ್ದೀರಿ ಅನ್ನುವಂಥ ಅನುಮಾನ ರಾಜ್ಯದ ಜನರಿಗೆ ಬರುತ್ತೆ. ಹಾಗಾಗಿ ಮಾತಾಡೋದನ್ನು ಬಿಡಿ, ಭ್ರಷ್ಟಾಚಾರಿಗಳನ್ನು ವಜಾ ಮಾಡಿ. ಈಗ ರೇಟ್ ಕಾರ್ಡ್ ಹಾಕಿ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ರಲ್ಲ, ಕೃಷ್ಣ ಬೈರೇಗೌಡರಿಗೆ ಹೇಳಕ್ಕೆ ಬಯಸೋದು, ರೇಟ್ ಕಾರ್ಡ್ ಬರೀ ಅಧಿಕಾರಿಗಳದ್ದು ಮಾತ್ರ ಹಾಕಬೇಕು, ನಿಮ್ಮದು ಮಂತ್ರಿಗಳದ್ದು ರೇಟ್ ಕಾರ್ಡ್ ಹಾಕಬೇಕು. ಈ ಬೆಂಗಳೂರಿನಲ್ಲಿ ಚೇಂಜ್ ಆಫ್ ಲ್ಯಾಂಡ್ ಯೂಸಿಗೆ 25 ಲಕ್ಷ ರೂಪಾಯಿ 1 ಎಕರೆ ಕೊಡಬೇಕು. ಪ್ಲಾನ್ ಸ್ಯಾಂಕ್ಷನ್ನಿಗೆ 1 ಅಡಿಗೆ, 1 ಚದರ ಅಡಿಗೆ 100 ರೂಪಾಯಿ ಕೊಡಬೇಕು. ಇದರಲ್ಲಿ ಸರ್ಕಾರದ್ದು ಮಂತ್ರಿಗಳದ್ದು ಏನು ಪಾತ್ರ ಇಲ್ವಾ? ಬರೀ ಅಧಿಕಾರಿಗಳು ಮಾತ್ರ ಲಂಚ ಹೊಡಿತಾ ಇದ್ದಾರಾ? ರೇಟ್ ಕಾರ್ಡ್ ಹಾಕಿ, ಮಂತ್ರಿಗಿಷ್ಟು, ಮುಖ್ಯಮಂತ್ರಿಗಿಷ್ಟು, ಕೇಂದ್ರದ ಹೈಕಮಾಂಡಿಗಿಷ್ಟು, ಅಲ್ಲಿ ಹಾಕಿ ವಿಲೇಜ್ ಅಕೌಂಟೆಂಟಿಗಿಷ್ಟು, ಸ್ಪೆಷಲ್ DCಗಿಷ್ಟು, AC-ಗಿಷ್ಟು, ಅದ್ರ ಮೇಲೆ ಮಂತ್ರಿಗಿಷ್ಟು ಅಂತಲೂ ಹಾಕಬೇಕಲ್ವಾ? ಇದನ್ನೇ ಮೋಹನ್ ದಾಸ್ ಪೈ ಅವರು ಹೇಳಿದ್ದು. ಅಧಿಕೃತವಾಗಿ ಶಾಸನಬದ್ಧಗೊಳಿಸಿ ಲಂಚವನ್ನು, ನಾವು ಮೈಂಡ್ಸೆಟ್ ಮಾಡ್ಕೋತೀವಿ, ಲಂಚವನ್ನೇ ಶಾಸನಬದ್ಧಗೊಳಿಸ್ಬಿಡಿ ಅಂತ ಇದನ್ನೇ ಮೋಹನ್ ದಾಸ್ ಪೈ ಅವರು ಹೇಳಿದ್ದು. ಲಂಚ ಅಂತೂ ನಡೀತಾ ಇದೆ, ಶಾಸನಬದ್ಧಗೊಳಿಸಿದ್ರೆ ವೈಟಲ್ಲೇ ಕೊಟ್ಬಿಡ್ತೀವಿ ನಾವು. ನಮ್ಮ ಹತ್ರ ಬ್ಲ್ಯಾಕ್ ಮನಿ ಇಲ್ಲ, ವೈಟಲ್ಲೇ ಕೊಟ್ಬಿಡ್ತೀವಿ, ನೀವು ಶಾಸನಬದ್ಧಗೊಳಿಸಿ ಅಂತ ಅದನ್ನೇ ಹೇಳಿದ್ದವರು. ಅಲ್ಲ ನೋಡಿ, ಭ್ರಷ್ಟಾಚಾರದ ಬಗ್ಗೆ ಈಗಾಗಲೇ ನಾವು ಮಾತ್ರ ಆರೋಪ ಮಾಡಿದ್ದಲ್ಲ, ಗುತ್ತಿಗೆದಾರ ಆರೋಪ ಮಾಡಿದ್ರು, ಮೋಹನ್ ದಾಸ್ ಪೈ ಅವರಂಥ ಚಿಂತಕರ ಆರೋಪ ಮಾಡಿದ್ರು, ಈಗ ತನ್ನದೇ ಪಕ್ಷದ ಶಾಸಕರು ಮಾಡ್ತಾ ಇದ್ದಾರೆ ಆರೋಪವನ್ನು. ಮತ್ತು ಅವ್ರು ಹೇಳಿದ್ದಾರೆ, ನಾನು ಹೇಳಿದ ಸತ್ಯ, ಎಲ್ಲಿ ಬೇಕಾದರೂ ಗಂಟೋಗೋಸ್ವಾಗಿ ಹೇಳ್ತೀನಿ, ಏನು ಬೇಕಾದರೂ ನನ್ನ ಮೇಲೆ ಆಕ್ಷನ್ ತಗೊಂಡ್ಲಿ, ನನ್ನನ್ನು ಬೆದರಿಕೆ ಅವಶ್ಯಕತೆ ಇಲ್ಲ, ಬೆದರಿಕೆಗೆ ನಾನು ಮಣಿಯೋದಿಲ್ಲ ಅನ್ನೋ ಮಾತನ್ನು BR ಪಾಟೀಲ್ ಹೇಳಿದ್ದಾರೆ. ಯಾವುದನ್ನು ಮುಚ್ಚಾಕಕ್ಕೆ ಪ್ರಯತ್ನ ಮಾಡ್ತೀರಿ? ಕರೆದು ಮಾತಾಡಿ. ಕರೆದು ಮಾತಾಡೋದೇನಿದೆ? ನಿಮಗೆ ಬದ್ಧತೆ ಇದ್ದರೆ, ಬಡವರಿಗೆ ಮನೆ ಕೊಡೋದ್ರೊಳಗೆ ಲಂಚ ತಗೊಳ್ತಾರೆ ಅಂತ ಹೇಳಿದ್ರೆ ನೀವು ಯಾವ ಸೀಮೆ ಸಮಾಜವಾದಿ ಆಗ್ತೀರಿ? ಅಂದರೆ ಲಂಚವನ್ನು ಡಿಸೆಂಟ್ರಲೈಸ್ ಮಾಡೋದು ಸಮಾಜವಾದನಾ? ಬಡವರಿಗೆ ಮನೆ ಕೊಡೋದ್ರೊಳಗೂ ಲಂಚ ತಗೊಳ್ಳೋದು ಸಮಾಜವಾದ ಏನ್ರಿ? ಯಾವುದು ನೀವು ಸಮಾಜವಾದ ಅಂತ ಹೇಳ್ತೀರಿ? ಯು ಹ್ಯಾವ್ ಟು ಟೇಕ್ ಆಕ್ಷನ್. ಯು ಶುಡ್ ಟೇಕ್ ಆಕ್ಷನ್. ನೀವು ಕ್ರಮ ತಗೊಳ್ರಿ. ಕರೆದು ಮಾತಾಡೋದೇನ್ರಿ ನೀವು? ತನಿಖೆ ನಡೆಸಿ, ಆಕ್ಷನ್ ತಗೊಳ್ಳಿ, ಮಂತ್ರಿನ ವಜಾ ಮಾಡಿ. ಇದನ್ನು ಮಾಡಬೇಕಾಗಿರೋದು. ಮತ್ತೊಂದು ಇಲಾಖೆನಾ? ಅಬ್ಕಾರಿ ಇಲಾಖೆ ಆಡಿಯೋ ಹೊರಗೆ ಬಂತು, ವರ್ಷಕ್ಕೆ 600 ಕೋಟಿ ರೂಪಾಯಿ ಸಂಗ್ರಹ ಮಾಡುವಂಥ ಆಡಿಯೋ. ನಿಮ್ಮ ಹತ್ರ ಇಂಟೆಲಿಜೆನ್ಸ್ ಇದೆ. CL7, CL9 ಮಂತ್ಲಿ ಮಾಮೂಲಿ ಎಷ್ಟು ಕೊಡ್ತಾರೆ ಅಂತ ತಿಳ್ಕೊಳ್ಳೋಕ್ಕಾಗಲ್ವ ನಿಮಗೆ? ನಿಮ್ಮ ಸ್ನೇಹಿತರು CL7, CL9 ಇಟ್ಕೊಂಡ್ರಿಲ್ವಾ?
ಕರೆದು ಏನಪ್ಪ ಎಷ್ಟು ಕೊಡ್ತೀರಪ್ಪ ತಿಂಗಳಿಗೆ ಅಂತ ಕೇಳಿದ್ರೆ ಹೇಳಲ್ವ ಅವರು? ಎಲ್ಲಿಗೆ ಹೋಗ್ತಾ ಇದೆ ದುಡ್ಡು? ಎಲ್ಲಿಗೆ ಹೋಗ್ತಾ ಇದೆ? ಬೆಂಗಳೂರಿಗೆ ಒಂದು ಚದರಡಿಗೆ 100 ರೂಪಾಯಿ ವಸೂಲಿ ಮಾಡ್ತಿರೋ ಸುಳ್ಳ ಪ್ಲಾನ್ ಸ್ಯಾಂಕ್ಷನ್ನಿಗೆ? ಎಲ್ಲಿ ಹೋಗ್ತಾ ಇದೆ ದುಡ್ಡು? ಇದೆಲ್ಲ ನಿಮಗೆ ಅರಿವಿಲ್ಲದೆ ನಡೀತಾ ಇದೆ ಅಂದರೆ ನೀವು ಆ ಜಾಗಕ್ಕೆ ಅನ್ಫಿಟ್ ಅಂತ ಅನ್ಸ್ಕೊಳ್ತೀರಿ. ಮುಖ್ಯಮಂತ್ರಿ ಕುರ್ಚಿಗೆ ನೀವು ಸೂಟಬಲ್ ಅಲ್ಲ, ಅನ್ಫಿಟ್ ಆಗ್ತೀರಿ. ಗೊತ್ತಿಲ್ಲದೆ ಆಗ್ತಾ ಇದ್ರೆ, ಗೊತ್ತಿದ್ದ ಆಗ್ತಾ ಇದ್ರೆ ನೀವು ಎಂಡರ್ಸ್ ಮಾಡಿದ್ದೀರಿ ಅಂತ ಲೆಕ್ಕ. ನಿಮ್ಮ ಸಹಮತಿಯಿಂದಲೇ ಆಗ್ತಾ ಇದೆ ಅಂತ ಲೆಕ್ಕ. ಹಾಗಿದ್ರೆ ರೆಡ್ ಕಾರ್ಡ್ ಹಾಕಿ, ಇಂತಿಂಥದಕ್ಕೆ ಇಷ್ಟಿಷ್ಟು ಅಂತ ರೆಡ್ ಕಾರ್ಡ್ ಹಾಕ್ರಿ. ಹಗರಣಗಳಿಂದಲೇ ಸುದ್ದಿ ಆಗ್ತಾ ಇದ್ದೀರಲ್ಲ, ನಾಚಿಕೆ ಸ್ವಲ್ಪನಾರು ಆಗಬೇಕಲ್ಲ ನಿಮಗೆ. ಪ್ರತಿನಿತ್ಯ ನಮ್ಮ ಸರ್ಕಾರ ಕೆಟ್ಟ ಕಾರಣಕ್ಕೆ ಸುದ್ದಿ ಆಗ್ತಾ ಇದೆ, ಇದು ನಾವೆಲ್ಲ ತಲೆ ತಗ್ಗಿಸುವ ವಿಷಯ ಅಂತ ಸ್ವಲ್ಪ ಆದರೂ ನೀವು ನಾಚಿಕೆ ಪಡಬೇಕಲ್ವಾ? ಒಳ್ಳೆ ಕಾರಣಕ್ಕೆ ಏನು ಯಾವ ಒಳ್ಳೆ ಕಾರಣಕ್ಕೆ ಸುದ್ದಿ ಆಗಿದ್ದೀರಿ ಹೇಳಿ? ಕಳೆದ 2 ವರ್ಷದಲ್ಲಿ ಒಂದು ಬೆಲೆ ಏರಿಕೆ ಕಾರಣಕ್ಕೆ ಸುದ್ದಿ ಆಗಿದ್ದೀರಿ, ಇನ್ನೊಂದು ಭ್ರಷ್ಟಾಚಾರದ ಕಾರಣಕ್ಕೆ ಸುದ್ದಿ ಆಗಿದ್ದೀರಿ, ಇಲ್ಲ ಹತ್ಯೆ ಆತ್ಮಹತ್ಯೆ ಕಾರಣಕ್ಕೆ ಸುದ್ದಿ ಆಗಿದ್ದೀರಿ. ಒಳ್ಳೆ ಕಾರಣಕ್ಕೆ ನಿಮ್ಮ ಸರ್ಕಾರ ಯಾವ ಸುದ್ದಿ ಮಾಡಿದೆ ಹೇಳಿ? ಇಂಥ ಒಂದು ಒಳ್ಳೆ ಕಾರಣಕ್ಕೆ ಇಡೀ ಕರ್ನಾಟಕ ರಾಜ್ಯದ ಜನ ಬೆಂತಟ್ಕೊಳ್ಳೋ ರೀತಿ ಯಾವುದರಲ್ಲಿ ನೀವು ಸುದ್ದಿ ಮಾಡಿದ್ದೀರಿ ಹೇಳಿ? ಒಂದು ಸುದ್ದಿ ಸರ್ಕಾರ ಬೆಂತಟ್ಕೊಳ್ಳೋ ರೀತಿಯಲ್ಲಿ, ರಾಜ್ಯದ ಜನ ಹೆಮ್ಮೆ ಪಡೋ ರೀತಿಯಲ್ಲಿ ಯಾವ ಕಾರಣಕ್ಕೆ ಸುದ್ದಿ ಆಗಿದೆ ಹೇಳಿ? 2 ವರ್ಷದಲ್ಲಿ ಯಾವುದಾದ್ರೂ ಹೊಸ ಕೈಗಾರಿಕೆ ತಂದು ಲಕ್ಷಾಂತರ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ? ಏನು ಮಾಡಿದ್ದೀರಿ ಹೇಳಿ? ಈಗ ಯಾರು ಬರ್ತಾರೋ ಬಿಡ್ತಾರೋ ಅದ್ರ ಬಗ್ಗೆ ನಮ್ಗೆ ಆಸಕ್ತಿ ಇಲ್ಲ. ನಮಗೇನು ಅಂತಂದರೆ ಈ ಭ್ರಷ್ಟಾಚಾರದ ಸೂತ್ರಧಾರರು, ಪಾತ್ರಧಾರರು, ಅವ್ರಿಗೆ ಶಿಕ್ಷೆ ಆಗಬೇಕು. ಇದು ನಮಗಿರೋ ಆಸಕ್ತಿ. ಭ್ರಷ್ಟಾಚಾರರ ಪಾತ್ರಧಾರರು, ಸೂತ್ರಧಾರರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಸಾಮಾನ್ಯ ಜನ ನೆಮ್ಮದಿಯಿಂದ ಬದುಕುವಂಥ ವಾತಾವರಣ ನಿರ್ಮಾಣ ಆಗಬೇಕು. ಬಡವರಿಗೆ ಆಗ್ತಿರೋ ತೊಂದರೆ ತಪ್ಪಬೇಕು. ಇದು ನಮಗಿರೋ ಆಸಕ್ತಿ. ಅವ್ರನ್ನ ಕರ್ಕೊಂಡು ನಾವೇನು ಮಾಡೋಣ? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.